ಬಟ್ ಇದು ಫಸ್ಟೇ ಬಿದ್ದಿತ್ತು, ಕ್ಯಾನ್ಸಲ್ ಆಯಿತು, ತಿರ್ಗಾ ಬಿತ್ತಿದ್ದು ಎಷ್ಟು 198 ಏನೋ ಬಿತ್ತು ಫಸ್ಟು, ಆಮೇಲೆ ಕ್ಯಾನ್ಸಲ್ ಆಯಿತು. ಇವಾಗ 202 ಏನೋ ಬಿದ್ದೈತೆ. ಏನಕ್ಕೆ ಬುಕ್ ಮಾಡ್ತಾರೆ, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ, ತಿರ್ಗಾ ಏನಕ್ಕೆ ಬುಕ್ ಮಾಡ್ತಾರೆ ಯಾವನು ಗೊತ್ತು. 2 ಕಲರ್ ಏನೋ ಬರ್ತೈತೆ ಗುರು. ಇಲ್ಲಿ ನೋಡಿ 3 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾವನೆ ಅಂತ. 2.7 ಪಿಕಪ್ಪು. ಇವಾಗ ನಮ್ಮ ಹತ್ರ 0 ಯಾವುದೋ ಕೊಡ್ತಾವನೆ. ಹೋಗೋಣ, 90 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವನೆ. ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಇವಾಗ ಟೈಮು 8:04 ಆಯಿತು. ಡ್ಯೂಟಿ ಆನ್ ಮಾಡಿದ್ದು 8:40ಗೆ. ಫಸ್ಟ್ ಆರ್ಡ್ರ್ ಬಿದ್ದೈತೆ. ಪಿಕಪ್ ಹತ್ರ ಬಂದಿದ್ದೀನಿ ಊಬರಲ್ಲಿ. ಇದು ಡ್ರಾಪ್ ಬಂದ್ಬಿಟ್ಟು ಹೊಸಕೋಟೆ ನಿಯರ್, ಈ ಕಡೆನೇ ಹೊಸಕೋಟೆ ನಿಯರು. ಯಾಕಂದರೆ ಲಾಂಗ್ ಬೀಳ್ತೈತೆ. ಇಲ್ಲಿ ನೋಡ್ಬೋದು ಇನ್ನೊಂದು ಲೋಕಲ್ ಬೀಳ್ತಾವೆ, ಇಲ್ಲೊಂದು ಲೋಕಲ್ ಕೊಡ್ತೈತೆ. ಪಿಕಪ್ ನೋಡಿ ಎಷ್ಟು ಕೊಡ್ತಾವನೆ ಅಂತ, 1.9. ಇನ್ನೊಂದು ನಮ್ಮ ಹತ್ರಲ್ಲಿ ಒಂದು ಕೊಟ್ಟ ಆರ್ಡ್ರು ಎಷ್ಟು 540 RT ನಗರ ಸೈಡ್ ಕೊಟ್ಟ. ಅದು ನಾನು ಎತ್ಕೊಂಡಿಲ್ಲ ಗುರು. 1 ಅವರ್ ಮೇಲೆ ತೋರಿಸ್ತೈತೆ. 28 ಕಿಲೋಮೀಟ್ರು. ಅದಕ್ಕೆ ಅದು ನಾನು ಎತ್ಕೊಂಡಿಲ್ಲ. ಊಬರಲ್ಲಿ ಎತ್ಕೊಂಡಿದ್ದೀನಿ. ಇವಾಗ ಪಿಕ್ ಮಾಡೋಕ್ಕೆ ಲೊಕೇಶನ್ ಬಂದಿದ್ದೀನಿ. ಇಲ್ಲೇ ಲೊಕೇಶನ್ ಹತ್ರನೇ ಇದ್ದೀನಿ. ಕಸ್ಟಮರ್ಗೂ ಫೋನ್ ಮಾಡಿದ್ದೆ, ಬರ್ತಾಯಿದ್ದೀನಿ ಅಂತ ಹೇಳವ್ರೆ. ಸರಿನಾ, ಇವತ್ತಿನ ಅರ್ನಿಂಗ್ಸ್ ಹೆಂಗಿರುತ್ತಂತ ನೋಡೋಣ. ಇವಾಗ ಗೂಗಲ್ ಡ್ರಾಪ್ ಮಾಡಿದ್ರೆ ಅಲ್ಲಿಂದ ಒಂದು ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ. ಓಕೆನಾ. ಗ್ಯಾಸ್ ಬೇರೆ 2 ಪಾಯಿಂಟ್ ಐತೆ. ಗ್ಯಾಸು ಹಾಕ್ಕೋಬೇಕು, ನೋಡ್ಕೋಬೋದು. ಗ್ಯಾಸ್ 2 ಪಾಯಿಂಟ್ ಐತೆ. ಅಲ್ಲಿ ಚನ್ನಸಂದ್ರದಲ್ಲಿ ಹಾಕಿದ ಮೈಲೇಜೇ ಬಂದಿಲ್ಲ ಗುರು. ಇಲ್ಲಿ ನೋಡಿ 100 ಕಿಲೋಮೀಟ್ರ್ ಹೋಗಿಲ್ಲ, ಅವಾಗೆ 3 ಪಾಯಿಂಟ್ ಡಮಾರು. ಅಲ್ಲಿ ಚನ್ನಸಂದ್ರದಲ್ಲಿ ಮೈಲೇಜ್ ಬಂದಿಲ್ಲ. ಇಲ್ಲೊಂದು ಗ್ಯಾಸ್ ಸ್ಟೇಷನ್ ಐತೆ, ಹಂಗೆ ಗ್ಯಾಸ್ ಹಾಕ್ಕೊಂಡು ಹೋಗೋಣ. ಕಸ್ಟಮರ್ ಬರಲಿ, ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಎಷ್ಟು 880 ಎಷ್ಟು ಸಮಥಿಂಗ್ ಬಂತು, 14 ಕಿಲೋಮೀಟ್ರು. ಅದಕ್ಕೆ ಬಂದೆ. ಎರಡು ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದ ಯಾವುದಾದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ. ವೈಟ್ ಫೀಲ್ಡ್ ಸೈಡ್ ಕೊಡ್ತಾನೆ ಅಂತ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ 2 ಪ್ರೀಮಿಯಮ್ ಬರ್ತೈತೆ. ದ ಗ್ರೀನ್ ಗಾರ್ಡನ್ ಸ್ಕೂಲ್ ಡ್ರಾಪು ಮುಂದೆ. ಪಿಕಪ್ 1.9 ಐತೆ, ಡ್ರಾಪು 1.9. ಎಷ್ಟಾಯಿತು? 4 ಕಿಲೋಮೀಟ್ರ್ 100 ರೂಪಾಯಿ ಕೊಡ್ತಾವನೆ. ಈ ಥರ ಐತೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನಾನು ಡ್ರಾಪ್ ಮಾಡುವಾಗ ಸಿಗ್ತೀನಿ ನಿಮಗೆ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಬರಲಿ. ಕಸ್ಟಮರ್ ಬಂದ ಮೇಲೆ ಪಿಕ್ ಮಾಡಿ ನಾನು ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಎಷ್ಟು ಕೊಟ್ಟ ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗುರು ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ ಊಬರಲ್ಲಿ. 296 ಕೊಟ್ಟ. ಬಟ್ ಅವ್ನು ಕೊಟ್ಟಿದ್ದು ನನಗೆ 284 ಏನೋ ಕೊಟ್ಟ ಅಷ್ಟೇ. 284 ಕೊಟ್ಟಿದ್ದು ನನಗೆ. 11 ರೂಪಾಯಿ ಬುಕ್ಕಿಂಗ್ ಚಾರ್ಜ್ ಅಂತಿಲ್ಲ ಏನೋ ಕಟ್ ಮಾಡ್ದೆ. ಸರಿನಾ, ಇಲ್ಲಿ ನೋಡ್ಬೋದು 284 ಕೊಟ್ಟ. 11 ರೂಪಾಯಿ ಬುಕ್ಕಿಂಗ್ ಚಾರ್ಜ್ ಅಂತ ಕಟ್ ಮಾಡವನೆ. ಇವಾಗ ಡ್ರಾಪ್ ಮಾಡಿದೆ ಇವಾಗ ತಾನೆ. ಜಸ್ಟ್ ಏನು 45ಗೆ ಡ್ರಾಪ್ ಮಾಡಿಬಿಟ್ಟೆ. ಟ್ರಾಫಿಕ್ ಎಲ್ಲಿ ಇರಲಿಲ್ಲ, ಅದಕ್ಕೆ 40 ಮಿನಿಟ್ಸಲ್ಲಿ ಬಂದ್ಬಿಟ್ಟೆ. ಅದಕ್ಕೆ ಆರ್ಡ್ರ್ ಎತ್ಕೊಂಡಿದ್ದೆ ನಾನು. ಇವಾಗ ಇಲ್ಲಿಂದ ಯಾವುದು ಆರ್ಡ್ರು ಒಂದು ಬಡ್ಕೊತಾ ಇಲ್ಲ. ಇಲ್ಲಿಂದ ಬೀಳತ್ತೋ ಇಲ್ಲೋ ಗೊತ್ತಿಲ್ಲ. ಗ್ಯಾಸ್ ಬೇರೆ ಹಾಕ್ಕೋಬೇಕು. ಇಲ್ಲಿ CNG ಎಲ್ಲೈತೋ ಗೊತ್ತಿಲ್ಲ. ಅಲ್ಲಿ ಚನ್ನಸಂದ್ರದಲ್ಲಿ ಹಾಕಿದ್ರೆ ಮೈಲೇಜೇ ಬರ್ತಾಯಿಲ್ಲ. ಓಕೆ, ಇಲ್ಲಿ ನೋಡೋಣ ಯಾವುದಾದ್ರೂ ಆರ್ಡ್ರ್ ಬಿಲ್ಲಿ ನಿಯರ್ ಗ್ಯಾಸ್ ನೋಡೋಣ. ಇದು ಯಾವುದೋ ಗ್ಯಾಸ್ ಐತೆ, ಬಟ್ ಅಂದರೆ ಇದು ಕ್ಲೀನಿಂಗ್ ಅನ್ಸುತ್ತೆ ಮೇ ಬಿ. ಇಲ್ಲಿ ಯಾವುದು ಇಂಡಿಯನ್ ಆಯಿಲ್ ಐತೆ, ಬಟ್ ಇಲ್ಲಿ CNG ಐತೋ ಇಲ್ಲೋ ಗೊತ್ತಿಲ್ಲ. ಸರಿನಾ, ಮ್ಯಾಪಲ್ಲಿ ಬಂದ್ಬಿಟ್ಟು ತೋರಿಸ್ತೈತೆ, ಬಟ್ CNG ಐತೋ ಇಲ್ಲೋ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಓಕೆ, ವೆಯ್ಟ್ ಮಾಡೋಣ. ಯಾವುದಾದ್ರೂ ಆರ್ಡ್ರ್ ಬಿಲ್ಲಿ ಇದ್ದಂಗೆ ಐತೆ ನೋಡೋಣ. ಇಲ್ಲಾಂದರೆ ಹೋಗಿ ವಿಸಿಟ್ ಮಾಡ್ತೀನಿ. ನೋಡೋಣ. CNG ಇದ್ರು ಅಂದರೆ CNG ಹಾಕ್ಕೊಂಡು ಯಾವುದಾದ್ರೂ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸರಿನಾ, ಡ್ಯೂಟಿ ಅಂತೂ ಯಾವುದೂ ಇಲ್ಲ. ಇಲ್ಲಿಂದ ಯಾವುದು ಬಿದ್ದಿಲ್ಲ ಅಂದರೆ ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಖಾಲಿ ಹೋಗಬೇಕು. ಯಾವುದಾದ್ರೂ ಬೀಳ್ಬೋದು ಮೇ ಬಿ. ಓಕೆ, ಯಾವುದಾದ್ರೂ ಡ್ಯೂಟಿ ಬಿಲ್ಲಿ ನೋಡೋಣ. ಇಲ್ಲಿ ಅಪಾರ್ಟ್ಮೆಂಟು ಇಲ್ಲ ಎಲ್ಲ ಐತೆ. ಇಲ್ಲಿಂದ ಯಾವುದಾದ್ರು ಕೊಡ್ತಾನೆ ನೋಡೋಣ. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗುರು ಇಲ್ಲೇ ನಿಯರಿಂದ ಇನ್ನೊಂದು ಆರ್ಡ್ರ್ ಬಿತ್ತು. ಇದು ಕಾಡುಗೋಡಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಇನ್ನೇನು ಮುಂದೆ ಬಂದೆ, ಇಲ್ಲೇ ಬಿತ್ತು. ಬಟ್ ಇದು ಫಸ್ಟೇ ಬಿದ್ದಿತ್ತು, ಕ್ಯಾನ್ಸಲ್ ಆಯಿತು, ತಿರ್ಗಾ ಬಿತ್ತಿದ್ದು ಎಷ್ಟು 198 ಏನೋ ಬಿತ್ತು ಫಸ್ಟು, ಆಮೇಲೆ ಕ್ಯಾನ್ಸಲ್ ಆಯಿತು. ಇವಾಗ 202 ಏನೋ ಬಿದ್ದೈತೆ. ಏನಕ್ಕೆ ಬುಕ್ ಮಾಡ್ತಾರೆ, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ, ತಿರ್ಗಾ ಏನಕ್ಕೆ ಬುಕ್ ಮಾಡ್ತಾರೆ ಯಾವನು ಗೊತ್ತು. ಈ ಥರ ಐತೆ. ಇವಾಗ ಇಲ್ಲಿ ಪಿಕಪ್ ಬಂದಿದ್ದೀನಿ. ಓಕೆ, ನಾನು ಡ್ರಾಪ್ ಮಾಡಿ ಸಿಗ್ತೀನಿ. ಎಲ್ಲಿ ನಿಯರ್ CNG ಎಲ್ಲಿ ಇಲ್ಲ. 1 ಪಾಯಿಂಟ್ ಐತೆ ಗುರು CNG. ಇವಾಗ CNGದು ಒಂದು ಭಯ ನನಗೆ, ಎಲ್ಲಿ ಖಾಲಿ ಆಗುತ್ತೆ ಏನಂತ. 115 ಕಿಲೋಮೀಟ್ರ್ ಹೋಗಿದ್ದೀನಿ ಅಷ್ಟೇ, ಒಂದು ಫುಲ್ ಟ್ಯಾಂಕಲ್ಲಿ. ಅಲ್ಲಿ ಮೈಲೇಜೇ ಚೆನ್ನಾಗಿ ಬಂದಿಲ್ಲ, ನೆನ್ನೆ ಹಾಕ್ಸಿದ್ದು. ಈ ಥರ ಐತೆ CNGದು. ನಮ್ಮ ಏರಿಯಾದಲ್ಲಿ 2-3 ಹತ್ರ CNG ಚೆನ್ನಾಗಿಲ್ಲ. ಎಲ್ಲೆಲ್ಲಂದ್ರೆ ಚನ್ನಸಂದ್ರ, ನಮ್ಮ ಹೊರತೂರು ಕೋಡಿ ಮೇಲೆ ಐತಲ್ಲ ಅಲ್ಲಿ, ಮತ್ತು ಚನ್ನಸಂದ್ರ HP ಪೆಟ್ರೋಲ್ ಬಂಕ್ ಐತಲ್ಲ ಅಲ್ಲಿ. ಯಾರಿಗೂ ಎಮ್ಮ ಅಳ್ತಾವಳೆ ನೋಡಿಲ್ಲಿ. ಸ್ಕೂಲ್ಗೆ ಮಕ್ಕಳೇನೋ ಬಿಟ್ಬಿಟ್ಟು ಅಳ್ತಾವ್ರೆ. ಈ ಥರ ಇರುತ್ತೆ. ನಮ್ಮ ಮನೆಯಲ್ಲಿ ನಾಯಿಗಳು ತಂದು ಹೊಡಿತಾರೆ. ಬರೀ ಇಂಥದೆಯಾ?
ಓಕೆ ವೆಯ್ಟ್ ಮಾಡೋಣ, ಡ್ರಾಪ್ ಮಾಡ್ಬೇಕನ್ನ ನಿಮಗೆ ಸಿಗ್ತೀನಿ ಗುರು. ಇವಾಗ ತಾನೇ ಜಸ್ಟ್ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಆರ್ಡ್ರ್ ಹೆಂಗೆ ಕೊಡ್ತಾವನಂತ. 10 ಕಿಲೋಮೀಟ್ರಿಗೆ 237 ರೂಪಾಯಿ ಕೊಡ್ತಾ, 36 ನಿಮಿಷ ಡ್ರಾಪು. ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇದರಲ್ಲಿ 2 ಕಲರ್ ಏನೋ ಬರ್ತೈತೆ ಗುರು. ಇಲ್ಲಿ ನೋಡಿ 3 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾವನೆ ಅಂತ. 2.7 ಪಿಕಪ್ ಜಾಸ್ತಿ ಕೊಡ್ತಾವನೆ. 1 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಡ್ರಾಪು. ಇಲ್ಲಿ ನೋಡಿ ಕಲರ್ ಹೆಂಗೈತೆ ಅಂತ. ಫುಲ್ ಬ್ಲೂ ಐತೆ. ಇದೆ ಡಿಮ್ಯಾಂಡ್ ಏರಿಯಾ ಅನ್ಸುತ್ತೆ ಮೇ ಬಿ, ನನಗೆ ಗೊತ್ತಿರೋ ಪ್ರಕಾರ. 1.1 ಪಿಕಪ್ಪು, 2.2 ಡ್ರಾಪು. ಅಮೌಂಟ್ ಕೊಡ್ತಾ ಇರೋದು ಎಷ್ಟು ಹೇಳಿ, 110 ರೂಪಾಯಿ ಕೊಡ್ತಾವನೆ. ಇದೆಷ್ಟು 287 ರೂಪಾಯಿ ಮಾರತ್ತಲ್ಲಿ ಡ್ರಾಪು. ಇದು ಕೊಡ್ತಾವನೆ. ಇಲ್ಲಿಂದ CNG ಅಯ್ಯೋ ಎತ್ಕೋಬೋದಾಗಿತ್ತು, CNG ಹಾಕೋ ಬರ್ಬೋದಾಗಿತ್ತು ಅಲ್ಲಿಂದ. ಯಾಕಂದರೆ CNG 1 ಪಾಯಿಂಟ್ ಐತಲ್ಲ, CNG ಹಾಕ್ಕೋಬೇಕಾಗಿತ್ತು, ಅಲ್ಲಿ ಹಾಕ್ಕೋಬೋದಾಗಿತ್ತು. ವೆಯ್ಟ್ ಮಾಡೋಣ, ಈ ಕಡೆ ಯಾವುದಾದ್ರೂ ಕೊಡ್ತಾಣ. ಇಲ್ಲಿ CNG ಐತೆ ಹೊಸಕೋಟೆ ರೋಡಲ್ಲಿ. ಇಲ್ಲಿ ನೋಡ್ಬೋದು ಎಲ್ಲಪ್ಪ ಡ್ರಾಪ್. ಇದು 43 ನಿಮಿಷ ಡ್ರಾಪು. 15 ಕಿಲೋಮೀಟ್ರಿಗೆ 313 ರೂಪಾಯಿ ಕೊಡ್ತಾವನೆ. ಕಾಟಮ್ನೂರು ಗೇಟು ಎಲ್ಲ, ಕಾಟಮ್ನೂರು ಗೇಟ್ ರೋಡಲ್ಲಿ ಅಲ್ಲಿ ಐತೆ CNG. ಅಲ್ಲಿ ಹಾಕ್ಕೊಡ್ರೆ ಪರವಾಗಿಲ್ಲ, ಮೈಲೇಜ್ ಚೆನ್ನಾಗಿ ಬರ್ತಾಯಿತ್ತು. ನೆನ್ನೆ ಇಲ್ಲಿ ಹಾಕ್ಸಿದ್ದು ಮೈಲೇಜೇ ಬಂದಿಲ್ಲ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಆಗಿದ್ದು 204 ರೂಪಾಯಿ ಕೊಟ್ಟಿರೋದು, 200 ರೂಪಾಯಿ ಕೊಟ್ಟರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಇಸ್ಕೊಂಡೆ. ಇವಾಗ 3ನೇ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. 2 ಡ್ಯೂಟಿ ಮಾಡಿದ್ದೀನಿ. ಅಮೌಂಟ್ ಎಷ್ಟಾಗೈತೆ ಅಂತ ನೋಡ್ಬೋದು. ಇದಕ್ಕೆ ಕೊಡ್ತಾವನೆ 31 ನಿಮಿಷ ಡ್ರಾಪ್ಗೆ. ಗ್ಯಾಸ್ ಹಾಕ್ಕೋಬೇಕು, ಗ್ಯಾಸ್ ನಿಯರ್ ಕೊಟ್ಟರೆ ಚೆನ್ನಾಗಿರುತ್ತೆ ನನಗೆ ಅಂತ ಯೋಚನೆ. ಇದೆಲ್ಲಪ್ಪ ಡ್ರಾಪು, ಈ ಕಡೆ ಡ್ರಾಪ. ಪಿಕಪ್ ನೋಡಿ 2.5 ಪಿಕಪ್ಪು. ಯಪ್ಪ 502 ರೂಪಾಯಿ ಮಾಡಿದ್ದೀನಿ ಅರ್ನಿಂಗ್ಸು. ಟೈಮು 9:30 ಆಗೈತೆ. ಮಧ್ಯಾಹ್ನವರೆಗೂ ಮಾಡಬೇಕು. 10:30ಗೆ ಸ್ವಲ್ಪ ಕೆಲಸ ಐತೆ. 10:30 ಒಳಗಡೆ ಒಂದು 1500 ಮಾಡ್ಕೋಬೇಕು ಅಂತ ಟಾರ್ಗೆಟು. ನೋಡೋಣ ಏನೇನು ಸೀನ್ ಆಗುತ್ತೆ ಅಂತ. ಸರಿನಾ, ಕೊಡ್ತಾವನೆ. ಬಟ್ 3 ಕಿಲೋಮೀಟ್ರ್ ಪಿಕಪ್ ಗುರು. ಇಲ್ಲಿ ನೋಡಿ 3.5 ಪಿಕಪ್ಪು, 3.9 ಡ್ರಾಪು. ಯಪ್ಪ ಕೊಡ್ತಾ ಇರೋದು ನೋಡಿ 132 ರೂಪಾಯಿ ಕೊಡ್ತಾವನೆ. ನಾನೇ ಒಂದು ಸೆಕೆಂಡ್ ಸೈಕ್ ಆಗ್ಬಿಟ್ಟೆ, ಒಂದು ಸೆಕೆಂಡ್ ಹೋಗಿ. ಯಪ್ಪ ಈ ಥರ ಐತೆ ಊಬರ್. ರ್ಯಾಪಿಡೋ ಆನ್ ಮಾಡೋಣ. ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿನೂ ಮಾಡಿಲ್ಲ, ನಮ್ಮ ಹತ್ರಲ್ಲೂ ಡ್ಯೂಟಿ ಮಾಡಿಲ್ಲ. ರ್ಯಾಪಿಡೋ ನಮ್ಮ ಹತ್ರ ಮಾಡೋಣ ಪೀಕ್ ಟೈಮಲ್ಲಿ. ಯಾಕಂದರೆ ಅವಾಗ ನಮಗೆ ಡಿಸ್ಟರ್ಬೆನ್ಸ್ ಇರೋಲ್ಲ. ಆರ್ಡ್ರ್ ಬಂದ್ರೂ ಬ್ಯಾಕ್ ಟು ಬ್ಯಾಕ್ ಎತ್ಕೋಬೋದು. ರ್ಯಾಪಿಡೋದಲ್ಲಿ ಯಾವುದು ಬಿದ್ದಿಲ್ಲ ಅಂದರೆ ನಮ್ಮ ಹತ್ರ ಡ್ಯೂಟಿ ಆನ್ ಮಾಡೋಣ. ಓಕೆ ಡ್ಯೂಟಿ ಆನ್ ಮಾಡಿ, ಯಾವುದಾದ್ರೂ ಡ್ಯೂಟಿ ಬಿಡಲಿ. ಸರಿನಾ, ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಡ್ಯೂಟಿ ಅಂತೂ ಯಾವುದೂ ಇಲ್ಲ. ಸರಿನಾ, ಕೊಡ್ತಾವನೆ. ಬಟ್ ಅಂದರೆ ಯಾವುದು ಕೊಡೋದು, ಇದು ಸತ್ಯಸಾಯಿ ಹಾಸ್ಪಿಟಲ್ ಕೊಡ್ತಾವನೆ, ಮಾದೇಪುರ ನಮ್ಮ ಹತ್ರ. ಪಿಕಪ್ ನೋಡಿ ಎಷ್ಟು ಕೊಡುತ್ತೆ, 2.4 ಪಿಕಪ್ಪು. ಓಕೆ ಒಳ್ಳೆ ಡಿಮ್ಯಾಂಡ್ ಬಾಡಿಗೆ ಬೆಳ್ಳಿ. ಡಿಮ್ಯಾಂಡ್ ಬಾಡಿಗೆ ಬಿದ್ದ ಮೇಲೆ ಎತ್ಕೊಂಡೋಗಿ ಡ್ರಾಪ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಇದಾವುದು ಕೊಡ್ತಾವನೆ. 6 ಕಿಲೋಮೀಟ್ರ್ ಐತೆ. ಯಾವ ಕಡೆ ಡ್ರಾಪು, ಈ ಕಡೆ ಡ್ರಾಪಾ. 6 ಕಿಲೋಮೀಟ್ರ್ 154 ರೂಪಾಯಿ ಕೊಡ್ತಾವನೆ. ಬಟ್ ಅಂದರೆ ಅಲ್ಲಿಂದ ಗ್ಯಾಸ್ ಸ್ಟೇಷನ್ ಹತ್ರ ದೂರ ಆಗುತ್ತೆ. ನಿಯರು ಗ್ಯಾಸ್ ಬಂಕ್ ಹತ್ರನೇ ಬಿದ್ದರೆ ಚೆನ್ನಾಗಿರುತ್ತೆ. ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಯಾವುದಾದ್ರು ಡ್ಯೂಟಿ ಎತ್ಕೊಂಡು ಸಿಗ್ತೀನಿ ಗುರು. ಇವಾಗ ಟೈಮ್ ನೋಡ್ಬೋದು 10:46 ಆಗೈತೆ. ಅರ್ನಿಂಗ್ಸು 736 ರೂಪಾಯಿ ಆಗೈತೆ. ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆಯಲ್ಲಿ ಯಾವುದು ಒಂದು ಡ್ಯೂಟಿನೂ ಮಾಡಿಲ್ಲ, ಆಫ್ ಮಾಡ್ತಾಯಿದ್ದೀನಿ. ಇನ್ನೇನು ಮನೆ ಹತ್ರ ಬಂದೆ, ಸ್ವಲ್ಪ ಅದೇ ಈಚೆ ಹೋಗೋ ಕೆಲಸ ಐತೆ ಅಂತ ಹೇಳಿದ್ನಲ್ಲ, ಅದಕ್ಕೇ. ಊಬರಲ್ಲಿ ಮಾತ್ರ ಮಾಡಿರೋದು ಆಲ್ಮೋಸ್ಟ್ 7:30 ಮಾಡಿದ್ದೀನಿ ಅಷ್ಟೇ. 10:47ಗೆ ಡ್ಯೂಟಿಗೆ ಯಾವುದೂ ಇಲ್ಲ ಗುರು, ಎಲ್ಲ ಲೋಕಲ್ಲೇ ಬೀಳ್ತೈತೆ. ಅದಕ್ಕೇ ಇನ್ನೇನು ಫೋನ್ ಮಾಡಿದ್ರು ಅವ್ರು ಹೋಗೋಣ ಅಂತೇಳಿ. ಅದಕ್ಕೆ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ತಿರ್ಗಾ ನಾನು ಆಮೇಲೆ ಸಿಗ್ತೀನಿ. ತಿರ್ಗಾ ಇವತ್ತು ಟಾರ್ಗೆಟ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು. ಗ್ಯಾಸು ಅಲ್ಲಿರಲ್ಲ ಅಂತೇಳಿ 100 ರೂಪಾಯಿ ಹಾಕ್ಕೊಂಡೆ. ಅಲ್ಲೇನೋ ಪ್ರೆಷರ್ ಇಲ್ಲ, ಮಿಷಿನ್ ಕೆಟ್ಟೋಗೈತೆ. 150 ಪ್ರೆಷರ್. ನೆನ್ನೆ ಹಾಕ್ಕೊಂಡೆ ಮೈಲೇಜ್ ಇಲ್ಲ. ಇವತ್ತು ಹಾಕ್ಕೊಂಡ್ರೆ ತಿರ್ಗಾ ಅದು ಬೇಜಾರು ಅಂತೇಳಿ 11 ಗಂಟೆಗೆ ಕರೆದ್ರು ಅವರು. 11 ಗಂಟೆಗೆ ಹೋಗೋಣ ಅಂತೇಳಿ. ಇವಾಗ ಇಲ್ಲೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಬಂದು ನಾನು ಡ್ಯೂಟಿಗೆ ತಿರ್ಗಾ ಜಾಯಿನ್ ಆಗ್ತೀನಿ. ಎಷ್ಟೊತ್ತು ಬರ್ತೀನಿ, ಎಷ್ಟು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸರಿನಾ, ಓಕೆ. ನೀವೇನು ನಮ್ಮ ಚಾನಲ್ಗೆ ಅಷ್ಟೊತ್ತಿಗೆ ನೀವೇನು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆ ವಾಟ್ಸಪ್ ಕೊಡ್ತೀನಿ, ಗೈಡ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಹಾಕ್ಕೊಳ್ಳಿ. ಓಕೆ ಬನ್ನಿ, ನಿಮ್ಗೆ ಸಿಗ್ತೀನಿ. 3 hours later. ಗುರು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಡ್ಯೂಟಿ ಆನ್ ಮಾಡಿ ಇವಾಗ ತಾನೇ ಒಂದು ಡ್ಯೂಟಿ ಡ್ರಾಪ್ ಮಾಡಿದೆ. ಇವಾಗ ತಾನೇ ಒಂದು ಡ್ಯೂಟಿ 260 ರೂಪಾಯಿ ಕೊಟ್ಟ. ಬಿಟ್ಟು ಇದರ ಹತ್ರ ಕೋರಮಂಗಲ ಡ್ರಾಪ್ ಮಾಡಿದೆ ಅಲ್ಲಿಂದ. ಸರಿನಾ, ಇವಾಗ ತಾನೇ ಡ್ರಾಪ್ ಮಾಡಿದೆ. ಅರ್ನಿಂಗ್ಸ್ ಇಷ್ಟ ಆಗೈತೆ. ಸರಿನಾ, ರ್ಯಾಪಿಡೋದಲ್ಲಿ ನಮ್ಮ ಯಾತ್ರೆ 0 ಆಲ್ಮೋಸ್ಟ್ 936 ರೂಪಾಯಿ ಆಗೈತೆ. ನೆಕ್ಸ್ಟ್ ಡ್ಯೂಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಡ್ಯೂಟಿ ಅಂತೂ ಯಾವುದೂ ಇನ್ನೂ ಒಂದು ಬಡ್ಕೊತಾ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ವೆಯ್ಟ್ ಮಾಡೋಣ, ಯಾವುದಾದ್ರೂ ಡ್ಯೂಟಿ ಬಿಡಲಿ. ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗುರು. ಆರ್ಡ್ರ್ ಅಂತೂ ಯಾವುದಿಲ್ಲ, ಅಲ್ಲಿ ಹೋಗಿ ಡ್ರಾಪ್ ಮಾಡಿದೆ ಅಷ್ಟೇ. ಅಲ್ಲಿಂದ ಆರ್ಡ್ರ್ ಯಾವುದೂ ಬಿದ್ದಿಲ್ಲ. ಈಜಿಪುರ
ನಾನೇನು ಮಾಡಿದೆ, ದಮ್ಳೂರು ಸೈಡ್ ಬಂದ್ಬಿಟ್ಟೆ. ದಮ್ಳೂರು ಹತ್ರ ಇಲ್ಲೊಂದು ಕಂಪ್ನಿ ಇತ್ತಲ್ಲ, ಇಲ್ಲಿ ಬಂದ್ಬಿಟ್ಟೆ, ಯಾವುದೋ ಒಂದು ಬಿಡತ್ತೆ ಇಲ್ಲಿಂದ ಅಂತೇಳಿ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಆಟೋಗಳೆಲ್ಲ ಅಲ್ಲಿ ನೋಡಿ ಹೆಂಗೆ ನಿಲ್ತೇವೆ ಅಂತೇಳಿ, ಮಿರರಲ್ಲಿ ನೋಡಿ ಎಲ್ಲ ಲೈನಿಗೆ ಐತೆ ಗುರು. ಆ ಕಡೆನೂ ಐತೆ, ಈ ಕಡೆನೂ ಐತೆ, ಈ ಕಡೆನೂ ಐತೆ. ಬಾಡಿಗೆನೇ ಇಲ್ಲ, ಆಟೋಗಳು ಮಾತ್ರ ಫುಲ್ ಲೈನಪ್ ಐತೆ. ಇಲ್ಲಿಂದ ಡ್ಯೂಟಿ ಬೀಳೋದು ಲೇಟು, ಒಂದು 4 ಗಂಟೆಯಿಂದ ಡ್ಯೂಟಿಗಳು ಸ್ಟಾರ್ಟ್ ಆಗ್ಬೋದು, ಮೇ ಬಿ 4-5 ಗಂಟೆಯಿಂದ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು 2:30 ಹತ್ರ ಬಂತು, 2:30 ಗಂಟೆ ಆಗ್ತಾ ಬಂತು. ಆರ್ಡ್ರ್ ಅಂತೂ ಇವಾಗ ಯಾವುದೂ ಇಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆಲ್ಮೋಸ್ಟ್ ಅಷ್ಟೇ, 900 ರೂಪಾಯಿ ಹತ್ರ ಆಗೈತೆ ಅಷ್ಟೇ. ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಆ್ಯಪಲ್ಲಿ ಆನ್ ಮಾಡಿ ಇಕ್ಕಿದ್ದೀನಿ, ನೋಡೋಣ ಯಾವುದಾದ್ರು ಬೀಳುತ್ತಾ ಹೆಂಗೆ ಅಂತ. ಏರ್ ಸೈಡ್ ಯಾವುದಾದ್ರು ಹಾಕ್ಕೊಂಡು ಅಲ್ಲೇ ಲೋಕಲ್ ಮಾಡೋಣ ಅಂತಿದ್ದೀನಿ. ನೋಡೋಣ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು, ಆದಷ್ಟು ಲೋಕಲಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಯಾಕಂದರೆ ಇದು ಮನೆ ಹತ್ರದಿಂದನೇ ಬಿದ್ದಿದ್ದು, ಅದರಿಂದನೇ ಎತ್ಕೊಂಡಿದ್ದಿಲ್ಲ, ಇಲ್ಲೇ ಲೋಕಲ್ಲೇ ಮಾಡ್ತಾಯಿದ್ದೆ. ಯಾವುದೋ ಬೀಳ್ತೈತೆ ನಮ್ಮ ಹತ್ರಲ್ಲಿ, ಇಲ್ಲೇ ಲೋಕಲ್ ಕೊಡ್ತಾವನೆ, 12 ನಿಮಿಷ ಹೋಗೋದಕ್ಕೆ. ಓಕೆ, ಯಾವುದಾದ್ರೂ ಆರ್ಡ್ರ್ ಬೀಳಲಿ, ಯಾವುದಾದ್ರೂ ಡ್ಯೂಟಿ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸರಿನಾ? ಯಾವುದಾದ್ರು ಬೀಳುತ್ತೆ ಹೆಂಗೆ ಏನಂತ ವೆಯ್ಟ್ ಮಾಡೋಣ. ಎಷ್ಟೊದಕ್ಕೆ ಡ್ಯೂಟಿ ಬೀಳುತ್ತೆ ಏನಂತ ನಾನು ನಿಮಗೆ ಸಿಗ್ತೀನಿ ಬನ್ನಿ ಗುರು. ಅವಾಗ ಬಂದವನು ಒಂದೇ ಒಂದು ಆರ್ಡ್ರ್ ಇಲ್ಲ ಗುರು. ಇಲ್ಲಿ ನೋಡಿ, ಇಲ್ಲೇ ಇದೆ 4 ಗಂಟೆ ಟೈಮು. ಇಲ್ಲಿ ನೋಡಿ ಆಟೋಗಳು ಎಷ್ಟೊಂದು ಐತೆ ಅಂದರೆ, ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಆಟೋಗಳೈತೆ. ಇಲ್ಲಿ ಮಾತ್ರ ಹಿಂದೆ ಎಲ್ಲ ಫುಲ್ ಲೈನಪ್ ಮಾಡ್ಬಿಟ್ಟವ್ರೆ. ಹಿಂದೆ ಐತೆ, ತೋರಿಸ್ತೀನಿ ನೋಡಿ. ಹಿಂದೆ ಎಷ್ಟೊಂದು ಆಟೋಗಳೈತೆ ಅಂದ್ರೆ, ಮುಂದೆನೂ ಐತೆ ಹಿಂದೆನೂ ಐತೆ. ಮುಂದೆ ಒಂದು ಆರ್ಡ್ರ್ ಇಲ್ಲ. ಸ್ವಾಮಿ, ಬಿದ್ರೂ ಒಂದೇ ಒಂದು ಸೈಡ್ ನೋಡೋಕೆ ಬಿಡ್ತಾಯಿಲ್ಲ, ರೇಂಜಿಗೆ ಎತ್ಕೊಂತವ್ರೆ. ಎಲ್ಲ ಖಾಲಿನೂ ಹೋಗ್ತವ್ರೆ, ಗಾಡಿಗಳು ನಿಲ್ಸೋಬಿಟ್ಟವ್ರೆ. ಯಪ್ಪ, ಆರ್ಡ್ರ್ ಇಲ್ವಾ? ಇಲ್ಲಾಂದರೆ ಏನೋ ತಂದು ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಥರ ಲೋಕಲ್ ಡ್ಯೂಟಿಗಳು ಕೊಡ್ತಾವನೆ, ಯಾವುದೋ ನಮ್ಮ ಮೇರೆ ಸೈಡ್ ಒಂದೂ ಕೊಡ್ತಾ ಇಲ್ಲ. ಈ ಥರ ಐತೆ ಪರಿಸ್ಥಿತಿ. ಒಂದೇ ಒಂದು ಆರ್ಡ್ರ್ ಇಲ್ಲ, ಅರ್ನಿಂಗ್ ಸಿಸ್ಟ್ ಮಾಡಿ ಇಕ್ಕಿದ್ದೀನಿ ಅಷ್ಟೇ. ಯಪ್ಪ ಸ್ವಾಮಿ, ಅಲ್ಲಿಂದ ಈಜಿಪುರದಿಂದ ಖಾಲಿ ಬಂದವನು, ಅವಾಗಿಂದ ಒಂದು ಆರ್ಡ್ರ್ ಇಲ್ಲ. ನೋಡಿ, ಈ ಥರ ಕೊಡ್ತಾವ. ಊಬರಲ್ಲಿ ಕೊಡ್ತಾವನೆ, ಇಲ್ಲಿ ಡ್ರಾಪು ಈ ಕಡೆ KR ಪುರಂ ಕೊಡ್ತಾವನೆ. ಆರ್ಡ್ರೇ ಇಲ್ಲ ಗುರು, ಏನಾಗೈತೋ ಗೊತ್ತಿಲ್ಲ ಆರ್ಡ್ರಿಗೆ. ಅಲ್ಲಿ ಮುಂದೆ ಗಾಡಿ ಹಾಕಿದ್ರೆ ಅಲ್ಲಿ ಹಾಕಕ್ಕೂ ಬಿಡ್ತಾ ಇಲ್ಲ. ಎಲ್ಲ ಇಲ್ಲೇ ಲೋಕಲ್ ಕೊಡ್ತಾವನೆ. ಇಲ್ಲಿ ನೋಡಿ, ಇಲ್ಲೇ ಲೋಕಲ್, ಲಾಂಗ್ ಯಾವುದು ಕೊಡ್ತಾ ಇಲ್ಲ, ಲೋಕಲ್ಲೇ. ಈ 250 ರೂಪಾಯಿ ಆರ್ಡ್ರ್ ಮೇಲೆ 250 ಮೇಲೆ ಒಂದು ಆರ್ಡ್ರ್ ನೋಡಿಲ್ಲ. 250 ಮೇಲೆ ಒಂದು ಆರ್ಡ್ರ್ ಬೀಳ್ತಾ ಇಲ್ಲ. ಆರ್ಡ್ರು ಏನಾಗೈತೆ ಒಂದು ಗೊತ್ತಾಗ್ತಾ ಇಲ್ಲ. ಆರ್ಡ್ರ್ ಐತೋ ಇಲ್ವೋ, ಯಪ್ಪ ಸ್ವಾಮಿ, ಈ ಥರ ಆದರೆ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ ಗುರು. ಇಷ್ಟೊತ್ತಿಗೆಲ್ಲ 1,500 2,000 ಮಾಡ್ತಾಯಿದ್ದೆ. ನೋಡಿದ್ರೆ ಆರ್ಡ್ರೇ ಇಲ್ಲ. ಆರ್ಡ್ರ್ ಏನಾಗೈತೋ ಒಂದು ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಗಾಡಿಗಳು ಇಲ್ಲ, ಕಮ್ಮಿ ಇಲ್ಲ, ಒಂದು ಅರ್ಥ ಆಗ್ತಾ ಇಲ್ಲ. ಓಕೆ, ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ನೋಡೋಣ ಆರ್ಡ್ರ್ ಯಾವುದೋ ಬೀಳುತ್ತಾ ಹೆಂಗೆ ಏನಂತ. 4 ಗಂಟೆ ಟೈಮು. ಅವಾಗ ಎಷ್ಟು 3 ಗಂಟೆ, 2:30-3 ಗಂಟೆ ಡ್ಯೂಟಿ ಆನ್ ಮಾಡಿದ್ದು. 2:30-3 ಗಂಟೆಗೆ ಇಲ್ಲಿ ಬಂದಿದ್ದು. ಅವಾಗಿಂದ ಒಂದೇ ಒಂದು ಆರ್ಡ್ರ್ ಇಲ್ಲ ನನಗೆ. ಈ ಥರ ಐತೆ ಪರಿಸ್ಥಿತಿ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವುದಾದ್ರು ಬೀಳುತ್ತಾ ಹೆಂಗೆ ಏನಂತ. ಡ್ಯೂಟಿ ಹಾಕ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಡ್ಯೂಟಿ ಬಿಟ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಎಷ್ಟೊಂದು ಬಿತ್ತು, ಎಲ್ಲಿಗೆ ಬಿತ್ತು ಏನಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ವೆಯ್ಟ್ ಮಾಡೋಣ ಗುರು. ಇವಾಗ ಬಿದ್ದೈತೆ ಆರ್ಡ್ರು, 4:40ಕ್ಕೆ ಬಿದ್ದೈತೆ. ಇದು ಸಜ್ಜಾಪುರ ರೋಡ್ಗೆ ಎತ್ಕೊಂಡಿರೋದು. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬೆಳ್ಳಂದೂರು ಹೋಗ್ಬಿಟ್ಟು ಅಲ್ಲಿ ಯಾವುದಾದ್ರು ಒಂದು ಆರ್ಡ್ರ್ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ. ಯಾಕಂದರೆ ಇವಾಗ ಇಲ್ಲಿಂದ ಡೈರೆಕ್ಟ್ ಹೋದರೆ 300 ರೂಪಾಯಿನ ಆಗುತ್ತೆ. ಇದು 250 ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು 250 ಎತ್ಕೊಂಡು ಹೋಗ್ಬೋದು ಅಂತೇಳಿ ಇವಾಗ ಇದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾ ಸಿಗ್ತೀನಿ. 4:42ಕ್ಕೆ ಪಿಕಪ್ ಅಂತ ತೋರಿಸ್ತೈತೆ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಗುರು. ಅಲ್ಲಿಂದ ರ್ಯಾಪಿಡೋದಲ್ಲಿ ನಮ್ಮ ಮೇರೆ ಸೈಡ್ ಬಂದೆ. ಆಲ್ಮೋಸ್ಟ್ ಅಲ್ಲಿ ಡ್ರಾಪ್ ಮಾಡಿರ್ತೀರ ನಮ್ಮ ಮೇರೆಗೆ. ರ್ಯಾಪಿಡೋದಲ್ಲಿ ಒಂದು ಕೊಟ್ಟ ಬೆಳ್ಳಂದೂರಿಂದ 10 ಕಿಲೋಮೀಟ್ರಿಗೆ ಇದು ಕೊಟ್ಟಿರೋದು 281 ರೂಪಾಯಿ. ಅದಕ್ಕೆ ನಮ್ಮ ಮೇರೆ ಸೈಡ್ ಬಂದೆ. ಊಬರಲ್ಲಿ ಯಾವುದು ಆರ್ಡ್ರು ಬಿದ್ದಿಲ್ಲ, ಅದ್ರ ಲಾಸ್ಟ್ ಅದೇ ಡ್ರಾಪ್ ಮಾಡಿದ್ದು. ದೊಂಬ್ಳೂರಿಂದ ಬೆಳ್ಳಂದೂರು ಸೈಡ್ ಬಿದ್ದಿದ್ದು 245 ರೂಪಾಯಿ. ಅದು ಡ್ರಾಪ್ ಮಾಡಿ ನೆಕ್ಸ್ಟ್ ಆರ್ಡ್ರು ನಮ್ಮ ಬೇರೆ ಸೈಡ್ ಕೊಟ್ಟಿದ್ದು. ಇವಾಗ ನಮ್ಮ ಹತ್ರ 0 ಯಾವುದೋ ಕೊಡ್ತಾವನೆ. ಹೋಗೋಣ, 99 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವನೆ ಗುರು. ಆರ್ಡ್ರು ರ್ಯಾಪಿಡೋದಲ್ಲಿ ಡ್ರಾಪ್ ಮಾಡಿದೆ ಇವಾಗ ತಾನೆ. ಡ್ರಾಪ್ ಮಾಡಿ ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋದಲ್ಲಿ ನಮ್ಮ ಏರ ಸೈಡೇ ಬಿತ್ತು, ಎಲ್ಲಿ ಪಿಕ್ ಮಾಡಿದ್ನೋ ಅಲ್ಲಿಗೇ ಬಿತ್ತು. ಬಟ್ ಯಾರೋ ಎತ್ಕೊಂಡ್ರು. ಇದು ನಾನು ಕೊಟ್ಟಿರೋದು 438 ರೂಪಾಯಿ ಕೊಟ್ಟವನೆ ಗುರು ಈ ಆರ್ಡ್ರಿಗೆ. ಎಷ್ಟು ಗೊತ್ತಾ, 18 ಕಿಲೋಮೀಟ್ರು, 438 ಕೊಟ್ಟ. ಬಟ್ ನಮ್ಮ ಏರ ಸೈಡೇ ಕರೆಕ್ಟಾಗಿ ಒಂದು ಕೊಟ್ಟ ಗುರು. ಎತ್ಕೊಂಡು ಅಷ್ಟರಲ್ಲಿ ಯಾರೋ ಎತ್ಕೊಬಿಟ್ರು. ಹೋಗಪ್ಪ, ಬೇಜಾರಾಗೈತೆ ಸಿಕ್ಕಾಪಟ್ಟೆ ನನಗೆ. ಊಬರ್ ಅರ್ನಿಂಗ್ಸ್ ಇಷ್ಟು, ರ್ಯಾಪಿಡ್ ಅರ್ನಿಂಗ್ಸ್ ಇಷ್ಟು. ನಮ್ಮ ಹತ್ರ ಅಂತೂ 0 ಗುರು, ನಮ್ಮ ಹತ್ರ 0. ಬಟ್ ರ್ಯಾಪಿಡೋದಲ್ಲಿ ನಮ್ಮ ಏರಿಯಾಗೆ ಮಿಸ್ ಆಯ್ತಲ್ಲ, ಅದೇ ಬೇಜಾರಾಗೋಯ್ತು ನನಗೆ. ಕರೆಕ್ಟಾಗಿ ನಮ್ಮ ವರ್ತೂರು ಸೈಡೇ ಬಿದ್ದಿತ್ತು. ಯಾರು ಎತ್ಕೊಬಿಟ್ರು ಅಂತ ಎತ್ಕೊಬಿಟ್ರು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಜಾರಲ್ಲಿ ಬೇರೆ ಆರ್ಡ್ರ್ ಯಾವುದು ಎತ್ಕೊಳಕ್ಕಾಗಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಬೇರೆ ಸೈಡೇ ಹೋಗ್ಬಿಡೋಣ ಅಂತ. ಬೇರೆ ಸೈಡೆಲ್ಲ ಹೋಗ್ಬಿಟ್ರೆ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡೋಲ್ಲ ಗುರು. ಆಮೇಲೆ ಅಲ್ಲೊಂದು ಕಾಯಬೇಕು, ಅದೊಂದು ಹಿಂಸೆ. ಅದಕ್ಕೇ
ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ನಮ್ಮ ಮೇರೆ ಸೈಡ್ ಕೊಡ್ತಾನ ಹೆಂಗೆ ಏನು ಅಂತ. ವೆಯ್ಟ್ ಮಾಡಿ ನಮ್ಮ ಮೇರೆ ಸೈಡ್ ಎತ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಟೈಮು 8:51 ಆಯಿತು. ಎಷ್ಟೊತ್ತು ಬೀಳುತ್ತೆ ಏನಂತ ನಮ್ಗೆ ತೋರಿಸ್ತೀನಿ. ಸಾಂಗ್ ಹಾಕ್ಕೊಂಡು ಮನೆ ಹತ್ರನೇ ಬಂದ್ಬಿಟ್ಟೆ. ಟೈಮ್ ನೋಡ್ಬೋದು ಎಷ್ಟಾಗೈತೆ ಅಂತ, 10:11 ಆಯಿತು. ಇವತ್ತನೇ ಜಸ್ಟ್ ಅವ್ರನ್ನ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ಬಿಟ್ಟು ಇವಾಗ ಇಲ್ಲಿ ನಮ್ಮ ಮನೆ ಹತ್ರನೇ ಬಂದೆ. ಡ್ರಾಪ್ ಮಾಡಿ ಆಲ್ಮೋಸ್ಟ್ ನಮ್ಮ ಮೇರೆ ಸೈಡ್ನೇ ಬಿತ್ತು. ಅಲ್ಲಿ ಡ್ರಾಪ್ ಮಾಡಿ ಇವಾಗ ಮನೆ ಹತ್ರ ಬಂದ್ಬಿಟ್ಟು, ಏನು ಮನೆ ಹತ್ರ ಆಲ್ಮೋಸ್ಟ್ 5 ಕಿಲೋಮೀಟರ್ನ ಬಂತು. ಎಷ್ಟು ನೆಲ್ಲೂರಲ್ಲಿ ಹತ್ರ ಡ್ರಾಪ್ ಮಾಡಿದ್ದು. ಬೆಲ್ಲಂದೂರಿಗೆ ಹೋದೆ, ಬೆಲ್ಲಂದೂರಲ್ಲಿ ಡ್ರಾಪ್ ಮಾಡಿ ಬೆಲ್ಲಂದೂರಲ್ಲಿ ಪಿಕ್ ಮಾಡಿ ತಿರ್ಗಾ ನಮ್ಮ ನೆಲ್ಲೂರಲ್ಲಿ ಡ್ರಾಪ್ ಮಾಡಿ ಮನೆ ಸೈಡ್ ಹೋಗ್ತಾ ಇದ್ದೀನಿ. ಮನೆ ಹತ್ರ ಬಂದ್ಬಿಟ್ಟೆ. ಅವರು ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಬರಬೇಕಾದ್ರೂ. ಯಪ್ಪ ಸ್ವಾಮಿ, ಸಿಕ್ಕಾಬಟ್ಟೆ ಕತ್ತೆಲ್ಲ ನೋತೈತೆ. ಆದರೂ ಅರ್ನಿಂಗ್ಸ್ ಕಂಪ್ಲೀಟ್ ಆಯಿತು ಗುರು. ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗೈತೆ. ಅರ್ನಿಂಗ್ಸು ತೋರಿಸ್ತಾ ಇಲ್ಲ. ಆದಷ್ಟು ತೋರಿಸ್ತಾರೆ ಇರೋದಕ್ಕೆ ಕವರ್ ಮಾಡ್ತೀನಿ. ಯಾಕಂದ್ರೆ ತೋರಿಸ್ಬೇಡಿ ಅಂತ ಜಾಸ್ತಿ ಜನ ಹೇಳ್ತಾಯಿದ್ರು. ಅದಕ್ಕೆ ನಾನು ಅರ್ನಿಂಗ್ಸ್ ತೋರಿಸಿಲ್ಲ. ನನ್ನ ಟಾರ್ಗೆಟ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಎಲ್ಲ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಟಾರ್ಗೆಟ್ ಎಷ್ಟು ಏನಂತ. ನೋಡಿಲ್ಲ ಅಂದರೆ ಹೇಳ್ತೀನಿ ನೋಡಿ. ನನ್ನ ಟಾರ್ಗೆಟ್ 2-2.5 ಒಳಗಡೆ ಇರುತ್ತೆ. ಸರಿ, ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗೈತೆ. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಅರ್ನಿಂಗ್ಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾಳೆ ವೀಡಿಯೋದಲ್ಲಿ ಮುಟ್ಟು ರ್ಯಾಪಿಡೋ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಓಕೆ, ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ಸ್ಟಾದಲ್ಲಿ ಒಂದು ಫಾಲೋ ಮಾಡ್ಕೊಳ್ಳಿ, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು